ಎಂ ಅಕ್ಮಲ್ ಶರೀಫರ ಚಾಟಿ ಸಂಚಿಕೆ 30 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕಳೆದ ಸಂಚಿಕೆಯಲ್ಲಿ ನಾವು ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಏನಿದೆ ಜೊತೆಗೆ ನೀವು ಅವ್ರನ್ನ ಮೀಟ್ ಮಾಡಿದ್ರಿ. ಸ್ವತಃ 3 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಮಾಡಿದ್ರ. ಅದ್ರಲ್ಲಿ ನೀವು ನಮ್ಗೆ ಹೇಳಿರೋದು ಬರೀ 10 ನಿಮಿಷದ್ದು. ಸೊ ಇನ್ನೂ 2 ಗಂಟೆ 50 ನಿಮಿಷದ ವಿಚಾರಗಳು ಬ್ಯಾಲೆನ್ಸ್ ಇದೆ. ಸೊ ಅದನ್ನೆಲ್ಲ ನಾವು ತಿಳ್ಕೋಬೇಕಿದೆ. ಯಾಕೆಂದ್ರೆ ಏನ್ ಇದು ಕಂಪ್ಲೀಟ್ ಮಾಹಿತಿ ಇದೆ. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದನ್ನ ಹೊರತುಪಡಿಸಿ ಸರ್ ಬೇರೆ ಏನಾದ್ರೂ ಅನ್ವರ್ ಸರ್ ಅವರು ಹೇಳಿದ್ರ ಇದಕ್ಕೆ ಸಂಬಂಧಪಟ್ಟಂಗೆ? ಎಸ್ ಮೇಡಮ್, ಅದೇ ನಾನು ಹೊಸಲಿ ಹೇಳಿದೆ ಅಲ್ಲ, ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ಅವರು ನನಗೆ ಪ್ರೊವೈಡ್ ಮಾಡಿದ್ರು. ಪ್ರೊವೈಡು ಮಾಡಿದ್ರು, ಡೀಟೇಲ್ ಆಗಿ ಚರ್ಚೆನೂ ಮಾಡಿದ್ರು. ಏನ್ ಟೈಮ್ನಲ್ಲಿ ಹೆಂಗ್ ನಡೀತು, ಏನ್ ನಡೀತು ಎಲ್ಲ ಡಿಸ್ಕಷನ್ ಮಾಡಿದ್ರು. ಎಷ್ಟಾಗ್ತದೆ ಆ 3 ಗಂಟೆನಲ್ಲಿ ಎಲ್ಲ ಕೊಟ್ಟರು, ಹೇಳಿದ್ರು, ಪೇಪರ್ಸು ಕೊಟ್ಟರು. ಅವಾಗ ಅವರು ಹೇಳಿದ ಪ್ರಕಾರ ಎಲ್ಲ ಫ್ಯಾಕ್ಟ್ಸು ನಾನು ಬಂದು ಚೆಕ್ ಮಾಡಿದೆ, ನೋಡಿದೆ. ಹೈಕೋರ್ಟ್ದು ಇತ್ತು, ಸುಪ್ರೀಂ ಕೋರ್ಟ್ದು ಇತ್ತು, ಲೋಕಾಯುಕ್ತ ರಿಪೋರ್ಟು ಇತ್ತು. ವೆಲ್ ಅಂಡ್ ಗುಡ್, ಸ್ಯಾಟಿಸ್ಫೈಡ್ ಆಯಿತು. ಆ ಟೈಮ್ನಲ್ಲಿ ಅವರು ಪ್ರಿವಿಲೇಜ್ ಕಮಿಟಿ ರಿಪೋರ್ಟನ್ನು ತೋರಿಸಿದ್ರು. ಆಶ್ಚರ್ಯದ ಮಾತು ನೋಡಿ ಮೇಡಮ್, ಹೆಂಗಿದೆ. ಪ್ರಿವಿಲೇಜ್ ಕಮಿಟಿನಲ್ಲಿನೂ ಒಂದು ರಿಪೋರ್ಟ್ ತಯಾರಾಗ್ತದೆ. ವಾಟ್ ಈಸ್ ಪ್ರಿವಿಲೇಜ್ ಕಮಿಟಿ ರಿಪೋರ್ಟ್? ವಾಟ್ ಈಸ್ ಪ್ರಿವಿಲೇಜ್ ಕಮಿಟಿ? ನಾನೇ ಕೇಳಿದೆ ಏನು ಹೆಂಗೆ ಅಂತ ಕೇಳಿದ್ಕೆ, ಇವಾಗ JPC ನಡೀತಾ ಇದೆ ನೋಡಿ ದಿಲ್ಲಿನಲ್ಲಿ. MP, ex-MPs, MP ಎಕ್ಸು ಇರೋರು ಇವರು ಅವರು ಎಲ್ಲ ರಾಜ್ಯಸಭಾ MPs ಇವರೆಲ್ಲರಿಗೂ ಫಾರ್ಮೇಷನ್ ಆಗಿ ಆ JPC ನಡೆಯೋದು, ಆ ಸೆಂಟ್ರಲ್ ಗೌರ್ಮೆಂಟ್ದು. ಅದೇ ರೀತಿಯಿಂದ ಪ್ರಿವಿಲೇಜ್ ಕಮಿಟಿ ಇಲ್ಲಿ ಕರ್ನಾಟಕ ಸ್ಟೇಟ್ದು. ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಎವ್ರಿ ಪೊಲಿಟಿಕಲ್ ಫಿಗರ್ಸ್ ಇರ್ತಾರೆ. ಈ ಪಾರ್ಟಿ ಆ ಪಾರ್ಟಿ ಅಂತ ಇಲ್ಲ, ಎಲ್ಲ ಆ ಪ್ರಿವಿಲೇಜ್ ಕಮಿಟಿನಲ್ಲಿ ಕಾಂಗ್ರೆಸ್ನವರು ಕೂತವ್ರೆ. ಎಲ್ಲ ಇದ್ದಾರೆ. ಎಲ್ಲ ಪಕ್ಷದವರು ಕೂತಿದ್ದಾರೆ. ಎಲ್ಲ ಅವ್ರದ್ದು ಅಭಿಪ್ರಾಯ, ಅವ್ರವ್ರದ್ದು ಜಸ್ಟಿಫಿಕೇಶನ್, ಏನೇನು ಅವರು ನೋಡವ್ರೆ ಅಕ್ರಮ ಇದೆ ಇಲ್ಲ ಅಂತ ಅವರೆಲ್ಲ ಕೊಳ್ಳೇಬೇಕು. ಇದೆಲ್ಲ ಸರ್ಕಾರ ರಚೋದು ಮೇಡಮ್. ಇದೆಲ್ಲ ಮಾಮೂಲಿ ಪೇಪರ್ಸ್ ಇಲ್ಲ. ಇದೆಲ್ಲ ಸರ್ಕಾರದಿಂದ ರಚನೆ ಆಗೋದು. ಅದರಲ್ಲಿ ಎಲ್ಲ ಅವರು ಡೀಟೇಲ್ ಆಗಿ ಕೇಳವ್ರೆ. ಆ ಕಮಿಟಿನಲ್ಲಿ, ಪ್ರಿವಿಲೇಜ್ ಕಮಿಟಿ ರಿಪೋರ್ಟ್ನಲ್ಲಿ ಏನೇನ್ ಸರ್ ನನಗೆ ಹೇಳಿದ್ರು ಅದೆಲ್ಲ ಜಸ್ಟಿಫಿಕೇಶನ್ ಇಲ್ಲಿದೆ. ಹಾನರಬಲ್ 2 ಬೆಂಚ್ ಮುಂದ್ಗಡೆ ಹೋಗೋದು, 2 ಬೆಂಚ್ನವ್ರ ಹೆಸರು ಇದೆ. 1 ಬೆಂಚು ಸುಬ್ನಾ ಕಮಾಲ್ ಮುಖರ್ಜಿ ಜಸ್ಟಿಸು, ಇವರು ಒಬ್ರು. ಇನ್ನ ಒಬ್ರು ಅಲ್ಹಮ್ದುಲಿಲ್ಲಾ BV ನಾಗರತ್ನಮ್ಮ. ಯಾರು ಗೊತ್ತು ಮೇಡಮ್? ಇವರು ಇವತ್ತಿಂದು ಟೈಮ್ನಲ್ಲಿ ಇವರು ಸುಪ್ರೀಂ ಕೋರ್ಟ್ ಜಡ್ಜ್. ಬಹಳ ಒಳ್ಳೆ ಜಡ್ಜ್, ಹೈ ರ್ಯಾಂಕಿಂಗ್ ನಲ್ಲಿ ನಡೀತಾವ್ರು. ಇವ್ರದ್ದೆಲ್ಲ ನಡೀತಾ ಇದೆ, ಬಹಳ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಇವ್ರ ಹತ್ರ ಹೋಗ್ತದೆ, ಕನ್ಫರ್ಮೇಶನ್ ಇದೆ ನೋಡಿ. ಇವ್ರು ಇಬ್ರು ಆದೇಶ ಕೊಡ್ತಾರೆ ಅಡ್ವೊಕೇಟ್ ಜನರಲ್ಗೆ. ಯಾರೋ ಮಿಸ್ಟರ್ AG ಶಿವಣ್ಣ ಸರ್ ಅಂತ ಇದ್ದಾರೆ, ಅವ್ರಿಗೆ ಕೊಟ್ಟಿರ್ತಾರೆ. ಅದು ಹೋಗಿ ವಾಪಸ್ ರಿವಿಷನ್ ಆಗೋದು ಆ ಬೇರೆ 2 ಬೆಂಚ್ಗೆ ಬರ್ತದೆ. ಅಲ್ಲೂ BV ನಾಗರತ್ನಮ್ಮ ಮೇಡಮ್ಮು ಜಸ್ಟಿಸು ಆ್ಯಂಡ್ ಜಸ್ಟಿಸ್ BA ಪಾಟೀಲ್ ಅಂತ ಇರ್ತಾರೆ, ಅವ್ರು ಮುಂದ್ಗಡೆ ಬರ್ತಾರೆ. ಇವ್ರಿಬ್ರು ರಿಪೋರ್ಟ್ ಟು ಬಿ ಟೇಬಲ್ಡ್ ಇಮಿಡಿಯೇಟ್ಲಿ ಅಂತ ಆ ರಿವಿಷನ್ ಪೆಟಿಷನ್ಗೂ ಕ್ಲೋಸ್ ಮಾಡ್ತಾರೆ. ಅಲ್ಲಿಗೂ ರೆಡಿ ಆಗ್ತಾ ಇಲ್ಲ ಅಂದರೆ ಈ ಪ್ರಿವಿಲೇಜ್ ಕಮಿಟಿನವರು ಇವರು ಒಂದು ಫುಲ್ ರೆಡಿ ಮಾಡ್ತಾರೆ. ಆ ಎಲ್ಲ ಬಿಟ್ ಅಂಡ್ ಪೀಸಸ್ ಆಫ್ ಎವ್ರಿ ಡಾಕ್ಯುಮೆಂಟ್ಸು ಎಲ್ಲೆಲ್ಲಿ ಹೋಗವ್ರೆ, ಏನೇನು ಮಾಡವ್ರೆ, ಜುಡಿಷಿಯಲ್ ಪ್ರೋಸೆಸ್ ಎಲ್ಲ ಸೇರಿಸಿ ಇವರು ಒಂದು ಆದೇಶ ಕೊಟ್ಟವ್ರೆ. ಎಸ್, ಇದೆಲ್ಲ 100ಕ್ಕೆ 100 ಎವ್ರಿ ಡಾಕ್ಯುಮೆಂಟ್ಸ್ ದಿ ಅರ್ಜೆಂಟ್ ನೀಡ್ ಫಾರ್ ಅಕೌಂಟಬಿಲಿಟಿ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್ ಅಂತ ಇವರು ಜಸ್ಟಿಫಿಕೇಶನ್ ಮಾಡ್ತಾರೆ, ಎಂಡೋರ್ಸ್ಮೆಂಟ್ ಮಾಡವ್ರೆ. ಈ ಎಂಡೋರ್ಸ್ಮೆಂಟ್ನಲ್ಲಿ ಒಂದು ಮಾತು, ಈ ಅನ್ವರ್ ಮಾಪಡಿ ರಿಪೋರ್ಟ್ ಇದರ ಮಧ್ಯೆ ಒಂದು ಮಾತು ಹೇಳಿಬಿಡ್ತೀನಿ ಮೇಡಮ್, ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗಲಿ. ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಹೂ ಇಸ್ ಅನ್ವರ್ ಮಾಪಡಿ ಅಂತ. ಸ್ವಲ್ಪ ಒಂದು ಮಾತು ಹೇಳ್ಬಿಡ್ತೀನಿ, ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗ್ಬಿಡ್ಲಿ. ಸ್ಟೇಟ್ ಜನನು ನೋಡ್ತಾವ್ರೆ, ಅವರು ಎಸ್ಪೆಷಲಿ ನಮ್ಮ ಮೈಸೂರಿನವರು ಮೈಸೂರಿನವ್ರು ನೋಡ್ತಾವ್ರೆ, ಸ್ಟೇಟ್ ನೋಡ್ತಾವ್ರದಿಂದ ಒಂದು ಒಳ್ಳೆ ಉದಾಹರಣೆ ಕೊಟ್ಬಿಡ್ತೀನಿ. ಹೂ ಇಸ್ ಅನ್ವರ್ ಮಾಪಡಿ ಆಸ್ ಎ ಚೇರ್ಮನ್ ಅಂತ ಕೇಳ್ತಾವ್ರೆ.
ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಅದು ನನಗೆ ಬೇಕಾಗಿಲ್ಲ. ಬಟ್ ಚೇರ್ಮನ್ ಅಂದರೆ ಏನು ಅಂತ ಕೇಳ್ತಾವ್ರೆ. ನಾನು ನಮ್ಮ ಜನಕ್ಕೆ ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕ್ವಶನ್ ಕೇಳಿ, ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿ. ಅಲ್ಲ, ಯಾರಿಗೆ ಕೇಳಬೇಕು ಅಂತ ಹೇಳ್ಬೇಕು ನೀವು? ಕೇಳಿ, ನಮ್ಮ ಶಾಸಕರಿಗೆ ಕೇಳಿ, ಓಕೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ. ಅವ್ರ ಫಾದರ್, ಅವ್ರ ಅಪ್ಪಂದಿರು ಅಪ್ಪ ಅವ್ರ ಅಪ್ಪ ವೈಲ್ ಎಟ್ ಹಿಸ್ ಲಾಸ್ಟ್ ಟೈಮ್ ಆಫ್ ಡಿಮಿಸಸ್ ಸಾಯೋದು ಹಿಂಗೆ ಹೇಳಬಾರ್ದು ಅಂದರೆ ಹೇಳಲೇಬೇಕು ಇವಾಗ. ಆ್ಯಂಡ್ ಇಸ್ ಲಾಸ್ಟ್ ಟೈಮ್ ಆಫ್ ಹಿಸ್ ಲಾಸ್ಟ್ ಬ್ರೆತ್ ವಿಚ್ ಪೋಸ್ಟ್ ಹಿ ವಾಸ್ ಹೆಡಿಂಗ್. ಓಕೆ, ಹಿ ವಾಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಕಮಿಷನ್. ಹಿ ವಾಸ್ ದಿ ಚೇರ್ಮನ್. ಓಕೆ, ನೋಡಿ, ಜನಕ್ಕೆ ಗೊತ್ತಿಲ್ಲ ಇದು. ಅವರ ಚೇರ್ಮನ್ ಪೊಸಿಷನ್ನಲ್ಲಿ ಇರೋದು ಟೈಮ್ನಲ್ಲಿ ಅವ್ರಿಗೆ ಸಾವು ಬಂದಿದ್ದು. ಓಕೆ, ಇದೆ ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಗೊತ್ತಿಲ್ಲ ಇದು. ಸ್ವಲ್ಪ ಜನಗೆ ಸ್ವಲ್ಪ ಇದು ಅರ್ಥ ಆಗಲಿ, ಗೊತ್ತಾಗಬೇಕು. ಗೊತ್ತಾಯ್ತು ಮೇಡಮ್. ಇವಾಗ ಅದೇ ಪೊಸಿಷನ್ ಮೇಲೆ ನಮ್ಮ ಅನ್ವರ್ ಮಾಪಡಿ ಸರ್ ಇದ್ದಿದ್ದು ಆ ಟೈಮ್ನಲ್ಲಿ ಈ ರಿಪೋರ್ಟ್ ಪ್ರಕಾರ. ಈ ಪ್ರಿವಿಲೇಜ್ ಕಮಿಟಿನಲ್ಲಿ ಮೇಜರ್ ಪ್ಲೇಯರ್ಸ್ ಅಂಡ್ ಅಲೆಜ್ಡ್ ಕಲ್ಪ್ರಿಟ್ಸ್, ಮೇಜರ್ ಪ್ಲೇಯರ್ಸ್ ಅಲೆಜ್ ಕಲ್ಪ್ರಿಟ್ಸ್ ಅಂತ ಇದ್ದಾರೆ. ಅದರಲ್ಲಿ ಎಷ್ಟು ಜನಕ್ಕೆ ತೋರಿಸ್ತವ್ರು ಅವರು ನೋಡಿ ಮೇಡಮ್. 2 4 6 8 10 12 14 16 18 18 ಜನಕ್ಕೆ ತೋರಿಸ್ತವ್ರು. ಅಂದ್ರೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೇಜರ್ ಪ್ಲೇಯರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಅನ್ವರ್ ಮಾಪಡಿ ರಿಪೋರ್ಟ್ ನ ತೋರಿಸೋ ಸಂದರ್ಭದಲ್ಲಿ 18 ಜನ ಅಂತ ಹೇಳಿದ್ರಲ್ಲ, ಅವರು ಕಮಿಟಿ ಫಾರ್ಮೇಶನ್ ನಲ್ಲಿ. ಓಕೆ, ಇವರು ಅಲೆಜ್ಡ್ ಕಲ್ಪ್ರಿಟ್ಸ್. ಓಕೆ, ಕಲ್ಪ್ರಿಟ್ಸ್ ಇವರು ಇಲ್ಲೂ ಇಬ್ರು ಇದ್ದಾರೆ. ಇಲ್ಲ, ಟೋಟಲ್ 18. ಇವರು ಅಲೆಜ್ಡ್ ಕಲ್ಪ್ರಿಟ್ಸ್ ಅಂತ ಕೊಟ್ಟಿರೋದು. ಓಕೆ, ಓಕೆ, ಅಲೆಜ್ಡ್ ಅಂತ ಹೇಳಿದ್ರೆ ಇವ್ರು ಮಾಡಿರೋದು ಇಂತೆಯವರು ಅಂತ, ಇಂತೆಯವರು ಮಾಡಿದ್ದಾರೆ ಅಂತ. ಓಕೆ, ಈಗ ನಾನು ಮಾಡಿದ್ರೆ ನಾನು ಮಾಡಿದೀನಿ. ಓಕೆ, ಅವ್ರ ಅಲಿಗೇಷನ್ಸ್ ಓಕೆ, ಪ್ರೂವ್ ಮಾಡಕ್ಕೆ ನಿಮ್ಮ ಹತ್ರ ಆ ದಾಖಲೆ ಇದೆ. ಆ ದಾಖಲೆ ಈಗ ಹಿಂದೆ ತೋರಿಸಿದ್ರಲ್ಲ, ಆ ದಾಖಲೆ ಇದೆ. ಇಂತೆಯವರೇ ಅಂತ ಹೇಳ್ಬಿಟ್ಟು ತೋರ್ಸವ್ರೆ. ನಾನು ಎಲ್ಲರಿಗೂ ಸ್ಟೇಟ್ದು ಹೋಗಲ್ಲ. ಯಾರಿದ್ದಾರೆ ತನ್ವೀರ್ ಸೇಠ್ MLA ಇನ್ವಾಲ್ವ್ಡ್ ಇನ್ ಫ್ರಾಡ್ಯುಲೆಂಟ್ ಲ್ಯಾಂಡ್ ಡೀಲ್ಸ್, ಇನ್ವಾಲ್ವಿಂಗ್ ವಕ್ಫ್ ಪ್ರಾಪರ್ಟೀಸ್. ಓಕೆ, ಕ್ಲಿಯರ್ ಟರ್ಮ್ಸ್ ನಲ್ಲಿ ಇದೆ. ನಾನು ಇವ್ರಿಗೆ ಪರ್ಸನಲ್ ಆಗಿ ನಾನು ಹೇಳ್ತಾ ಇಲ್ಲ. ಪರ್ಸನಲ್ ತಗೊಳ್ತಾ ಇಲ್ಲ, ತಗೊಳ್ಳೋದು ಇಲ್ಲ. ಬಟ್ ನಿಮಗೆ ನಾವು ನಿಮ್ಮ ರೆಸ್ಪಾನ್ಸಿಬಿಲಿಟಿಗೆ ಕ್ವಶನ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ನಮ್ಮ ಶಾಸಕರು. ವಾಟ್ ಯು ಹ್ಯಾವ್ ಡನ್ ಫಾರ್ ಅವರ್ ಏರಿಯಾ, ವಾಟ್ ಯು ಹ್ಯಾವ್ ಡನ್ ಫಾರ್ ಅವರ್ ಪರ್ಟಿಕ್ಯುಲರ್ಲಿ ಅವರ್ ಕಮ್ಯುನಿಟಿ ಇನ್ NR ಕಾನ್ಸ್ಟಿಟ್ಯೂನ್ಸಿ. ಸ್ಟೇಟ್ಗೆ ನೀವು ಏನು ಮಾಡಿದ್ರಿ ಅದು ನನಗೆ ಬೇಕಾಗಿಲ್ಲ. ಮೈಸೂರು NR ಕಾನ್ಸ್ಟಿಟ್ಯೂನ್ಸಿಗೆ ನೀವು ಏನು ಮಾಡಿದ್ರಿ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ನೋಡಿ ಮೇಡಮ್, ಕಾಲೇಜ್ ತಗೊಂಡು ಬಂದಿದ್ರಾ? ಇವತ್ತಿಂದು ದಿವಸಕ್ಕೆ ಚೈಲ್ಡ್ ಡಾಕ್ಟರ್ ಮಡಗಿದ್ದೀರಾ? ಇಲ್ಲ. ಅವರೇ ಬಂದು ಹೇಳಿ. ಅಲ್ಲ, ಈಗ ಏನು ಇಲ್ಲ ಅಂತ ನೀವು ಹೇಳಿದ್ಮೇಲೆ ಇನ್ನೇನೇನಿಲ್ಲ. ಈಗ ಕಾಲೇಜ್ ಇಲ್ಲ, ಒಂದು ಮೆಡಿಕಲ್ ಫೆಸಿಲಿಟಿ ಇಲ್ಲ ಅಂತ ಹೇಳ್ತಿದ್ದೀರಾ. ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಮೈಸೂರು ಅವ್ರು ಮಾಡಿದ್ರೆ ನಾನು ತಪ್ಪಿರ್ಬೋದು ಬಿಡಿ. ಸ್ವಲ್ಪ ಹೊತ್ತಿಗೆ ನಾನು ತಪ್ಪು ನನಗೆ ಗೊತ್ತಾಗ್ಲಿಲ್ಲ. ನೀವೇನ್ ಮಾಡಿದಿರಿ ಅದು ತೋರಿಸಿ. ಮೈಸೂರಿನ NR ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ತೋರಿಸಿ. ಅದು ವೈಟ್ ಪೇಪರ್ ತಗೊಳ್ತೀನಿ, ಇನ್ನೊಂದ್ಸಲಿ ಇನ್ಶಾಲ್ಲ ರಿಲೀಸ್ ಮಾಡ್ತೀನಿ ವೈಟ್ ಪೇಪರ್. ಏನೇನ್ ಎಲ್ಲೆಲ್ಲಿ ನೀವು ಏನೇನ್ ದಾನ ಮಾಡಿದಿರಿ ನಿಮ್ಮ MLA ಫಂಡ್ಸು ಅದು ತೋರಿಸ್ತೀನಿ ಇನ್ಶಾಲ್ಲ. ಓಕೆ. ಅಲ್ಲ, ಈಗ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ದಾನ ಎಲ್ಲಿಗೆ ಹೋಗಿದೆ? ಅಲ್ಲ, ಈಗ ಅದೊಂದು ಪ್ರಶ್ನೆ ಬರುತ್ತಲ್ವಾ, ನೀವು ಹೇಳ್ತಾ ಇದ್ರೆ ಉತ್ತರ. ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾಪಿ ಎಲ್ಲ ತಗೊಂಡಿದ್ದೀವಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಕೊಡಬಾರ್ದು. ಒಳ್ಳೆ ಕ್ವಶನ್ ನೀವು ಹಾಕಿಬಿಟ್ಟಿದ್ದೀರಿ. ಮುಂದಕ್ಕೆ ಬರಬೇಕು ಅಂದ್ರೆ ಇದೇ ಒಂದು ಕ್ವಶನ್ ಮೇಲೆ ಇಂದ ಹೋಗೋಣ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಪ್ರೈವೇಟ್ ಸ್ಕೂಲ್ಸ್ಗೆ ನೀವು ಕೊಡ್ದಂಗಿಲ್ಲ. ಹೌದು, ಕರೆಕ್ಟ್ ಮೇಡಮ್? ಹೌದು, ಕೊಡಂಗಿಲ್ಲ. ಗೌರ್ಮೆಂಟ್ ದುಡ್ಡನ್ನ ಪ್ರೈವೇಟ್ಗೆ ಹಾಕಿ ಕೊಡ್ತಾರೆ. ಕರೆಕ್ಟ್ ಮೇಡಮ್? ಹೌದು. ಒಂದ್ ಕಡೆ ನೀವು 20 ಲಕ್ಷ ನೀವು ರಿಲೀಸ್ ಮಾಡಿದ್ದೀರಿ ಒಂದು ಸ್ಕೂಲ್ಗೆ, ಪ್ರೈವೇಟ್ ಸ್ಕೂಲ್ಗೆ. ಪ್ರೈವೇಟ್ ಅಂತ ದಾಖಲೆ ತೋರಿಸ್ತೀನಿ ಯಾವ ರೀತಿಯಿಂದ ಪ್ರೈವೇಟ್ ಮಾಡವ್ರೆ ಇವರು ಅಂತ. ಓಕೆ. ಆ ಸ್ಕೂಲ್ಗೆ ಹೆಸರು ತಗೊಳ್ಳಲ್ಲ. ಲೆಟ್ ದೆಮ್ ಗೆಟ್ ಬಿ ಪ್ರಿಪೇರ್ಡ್.
ಲೆಟ್ ದೆಮ್ ಗೆಟ್ ಪ್ರಿಪೇರ್ಡ್ ಫಾರ್ ನೆಕ್ಸ್ಟ್ ಇನ್ಶಾಲ್ಲಾ ಬ್ರೀಫಿಂಗ್. ನಾನು 20 ಲಕ್ಷ ಮೇಲೆ ಹೇಳ್ತೀನಿ, ನೆಕ್ಸ್ಟ್ ಸಂಚಿಕೆಯಲ್ಲಿ ನೆಕ್ಸ್ಟ್ ಕಂಪ್ಲೀಟ್ ಸಂಚಿಕೆ ನಾನು ಹೇಳ್ತೀನಿ, ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ಯಾವ ಸ್ಕೂಲು, ಏನ್ ಸ್ಕೂಲು, ನೀವು ಏನ್ ಮ್ಯಾನಿಪುಲೇಷನ್ ಮಾಡಿದಿರಿ ಡಾಕ್ಯುಮೆಂಟ್ಸು, ನೀವು ಎಲ್ಲೆಲ್ಲಿಂದ ಏನೇನ್ ಮಾಡಿದಿರಿ, ಯಾವ ರೀತಿಯಿಂದ ನೀವು ಮಾಡಿದಿರಿ, ನೀವು ಯಾವ ರೀತಿಯಿಂದ ಒಂದ್ ಫುಲ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇವತ್ತು ಅಲ್ಲಿ ಅಟೆಂಡ್ ಮಾಡಿಸಿದಿರಿ, ಒಂದ್ 15 ದಿವಸ ಮಾಡ್ಸವ್ರೆ. ಓಕೆ, ಹೆಂಗ್ ನೀವು ಮುಚ್ಚಿಬಿಟ್ಟು ಯಾವ ರೀತಿಯಿಂದ ನೀವು ನಡೆಸ್ತಾ ಇದ್ದೀರಿ ಎಲ್ಲ ತೋರಿಸ್ತೀನಿ ಇನ್ಶಾಲ್ಲ. ಮುಂದಿನ ಸಂಚಿಕೆಯಲ್ಲಿ ಇದೇ ಟಾಪಿಕ್ ಮೇಲೆ ಬರ್ತೀನಿ ಇನ್ಶಾಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋದು, ಇದು ಒಂದೇ ಸ್ಕೂಲಾ ಇಲ್ಲ ಬೇರೆ ಬೇರೆ ಸ್ಕೂಲ್? ಬೇರೆ ಬೇರೆನೂ ಇದೆ. ಅವಾಗ ಒಂದ್ ಎದ್ಬಿಟ್ರೆ ಸುಮಾರು ಬಂದ್ಬಿಡ್ತದೆ. ಅಲ್ಲ, ಅದಕ್ಕೆ ಈಗ ನಾವು ಮುಂಚೆನೆ ಹೇಳ್ತಾ ಇದೀನಿ, ಒಂದ್ ಸ್ಕೂಲ್ ಜೊತೆಗೆ ಇನ್ನೂ ಒಂದಷ್ಟೆಲ್ಲ ತಂದ್ಬಿಡಿ, ಒಟ್ಟಿಗೆ ಹೇಳ್ಬಿಡೋಣ ಅಂತ. ಇಲ್ಲ, ಹೇಳ್ಬಿಡೋಣ, ಎಲ್ಲ ಹೇಳ್ಬಿಡೋಣ. ಬಿಕಾಸ್ ಇಲ್ಲಿ ಕೇಳಿ, ಒಳ್ಳೇದಾಯ್ತು, ಈ ಕ್ವಶನ್ ಒಳ್ಳೇದಾಯ್ತು, ಹೇಳ್ಬಿಡೋಣ. ಬಿಕಾಸ್ ಆಲ್ರೆಡಿ ನಾನು ಅಂಜುಮನೆ ಇತ್ತೆಹಾದ್ ಇಸ್ಲಾಂ ಬಗ್ಗೆ ಹೇಳ್ಕೊಂಡೆ ಬರ್ತಾ ಇದ್ದೀನಿ. ಹೌದು, 3 ತಿಂಗಳ ಮುಂಚೆ ನೀವು ಹೇಳಿದ್ಕೆ ಮಾತ್ಗೆ 3 ತಿಂಗಳ ಮುಂಚೆ ನಾನು ಒಂದು ಸ್ಟ್ರಾಂಗ್ ಅಬ್ಜೆಕ್ಷನ್ಸ್ 14 ಅನೆಕ್ಷರ್ ಕೊಟ್ಟು ಹಿಂಗ್ ಮಾಡವ್ರೆ, ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಮಾಡವ್ರೆ. ಅಂಜುಮನೆ ಇತ್ತೆಹಾದ್ ಇಸ್ಲಾಂ ಆ ಸಂಸ್ಥೆಗೆ ಕನೆಕ್ಷನ್ ಆಗಿರೋದು ಈ ಅಂಜುಮನೆ ಇತ್ತೆಹಾದ್ ಇಸ್ಲಾಂ ಬಿಲ್ಡಿಂಗು ಉದಯಗಿರಿನಲ್ಲಿ ಇದೆ ಅಂತ ಮುಷ್ತಾಕ್ ಸಾಹೇಬ್ರು ಕಿವಿಗೆ ಮುಯ್ ಹೋಗ್ದಂಗೆ ಕೂತವ್ರೆ. 14 ಅನೆಕ್ಷರ್ಸ್ ಮುಚ್ಕೊಂಡು ಕೂತವ್ರೆ. ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಇನ್ಮೇಲೆ ಇದೇ ಪ್ಲಾಟ್ಫಾರ್ಮ್ ಇಂದ ಅದೇನ್ ಹೇಳ್ಬೇಕು, ಏನಿಲ್ಲ, ಅದ್ ಯಾವ ರೀತಿಯಿಂದ ಹೋಗ್ಬೇಕು, ತಲೆಗೆ ಇವ್ರಿಗೆ ಎವ್ರಿಥಿಂಗ್ ಎಂಟರ್ ದೇರ್ ಹೆಡ್ಸ್, ಅವ್ರ ತಲೆಗೆ ನುಗ್ಲಿ, ಆ ರೀತಿಯಿಂದ ಹೇಳೋಣ ಇನ್ಶಾಲ್ಲ. ಖಂಡಿತ ಸರ್. ಈಗ ಈ ಎಪಿಸೋಡ್ ಅಲ್ಲಿ ನೀವು ಒಂದಷ್ಟು ಈಗ ಅನ್ವರ್ ಮಾಣಿಪಾಡಿ ವರದಿ ಬಗ್ಗೆ ಇರ್ಬೋದು, ಜೊತೆಗೆ ಏನೀಗ ಹೇಳಿದ್ರು ತನ್ವೀರ್ ಸೇಠ್ ಅವರ ಹೆಸರನ್ನ ಹೇಳಿದ್ದಾರೆ, ಅಲ್ಲಿ ಹೆಸರು ಕೂಡ ಇದೆ ಡಾಕ್ಯುಮೆಂಟ್ ಅಲ್ಲೇ ನಾವು ಮಾತಾಡೋದು. ಇವರೇ ರಿಲೀಸ್ ಮಾಡಿರೋದು ದಾಖಲೆ ಪೇಪರು ಇದೆ. ಎಲ್ಲ ಡಾಕ್ಯುಮೆಂಟ್ ನ ಇಟ್ಕೊಂಡೇ ಮಾತಾಡ್ತಿದೀವಿ. ಈಗ ಮುಂದಿನ ಸಂಚಿಕೆಯಲ್ಲಿ ಈಗ ಏನ್ ಹೇಳಿದೀವಿ, ಒಂದು ಶಾಲೆಗೆ 20 ಲಕ್ಷ ಹೋಗಿದೆ, ಯಾವ ಶಾಲೆಗೆ ಹೋಗಿದೆ, ಯಾಕೆ ಹೋಗಿದೆ, ಯಾವಾಗ ಹೋಗಿದೆ, ಯಾರಿಂದ ಹೋಗಿದೆ, ಎಲ್ಲವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂಚಿಕೆ 30 ಒಂದಷ್ಟು ವಿಚಾರಗಳನ್ನ ಕೂಡ ನಾವು ತಿಳ್ಕೊಂಡಿದ್ದೀವಿ. ಮತ್ತೊಂದು ಎಪಿಸೋಡ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ E10 ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.